ಹಲೋ ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಸ್ಟಾರ್ ದಂಪತಿ ಆಗಿದ್ದವರು ನಾಗ ಚೈತನ್ಯ ಹಾಗೇನೆ ಸಮಂತಾ 2021ರಲ್ಲಿ ವೈಯಕ್ತಿಕ ಕಾರಣಗಳಿಂದಾಗಿ ಇನ್ಮುಂದೆ ನಾವಿಬ್ರು ಒಟ್ಟಿಗೆ ಬದುಕೋದಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಸೆಪರೇಟ್ ಆಗ್ತಾ ಇದೀವಿ, ಅಂದ್ರೆ ಡಿವೋರ್ಸ್ ಪಡ್ಕೊಳ್ತೀವಿ ಅಂತ ಅವರು ಅನೌನ್ಸ್ ಮಾಡಿದಾಗ ನಿಜಕ್ಕೂ ಅಭಿಮಾನಿಗಳಿಗೆ ಶಾಕ್ ಆಗಿತ್ತು, ಜೊತೆಗೆ ಬೇಸರ ಕೂಡ ಆಗಿತ್ತು. ರೀಸೆಂಟ್ ಡೆವಲಪ್ಮೆಂಟ್ ನೋಡೋದಾದ್ರೆ ನಾಗ ಚೈತನ್ಯ ಎಂಗೇಜ್ ಆಗಿದ್ರು, ಸಮಂತಾ ಹಾಗೆ ಉಳಿದಿದ್ದಾರೆ, ಇನ್ನು ಎಂಗೇಜ್ ಆಗಿಲ್ಲ, ಮದುವೆನೂ ಆಗಿಲ್ಲ. ಈ ಮಧ್ಯದಲ್ಲಿ ಇವರಿಬ್ಬರ ಡಿವೋರ್ಸ್ ವಿಷಯವಾಗಿ ತೆಲಂಗಾಣದ ಸಚಿವೆ ಕೊಂಡಾ ಸುರೇಖಾ ಅವರು ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾಗ ಚೈತನ್ಯ ಸಮಂತಾ ಡಿವೋರ್ಸ್ಗೆ ಕಾರಣ ಆಗಿದೆ ಬಿಆರ್ಎಸ್ ನ ನಾಯಕ ಕೆಟಿ ರಾಮರಾವ್ KTR ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮುಂದುವರೆದು ಸುರೇಖಾ ಅವರು ಇನ್ನೂ ವಿವಾದಾತ್ಮಕವಾಗಿ ಹೇಳಿಕೆಯನ್ನ ಕೊಟ್ಟಿರೋದು ಕನ್ವೆನ್ಷನ್ ಏನಿದೆ ಅದು ನಾಗಾರ್ಜುನ ಅವ್ರಿಗೆ ಸೇರಿದ ಕಟ್ಟಡ ಆಗಿರುತ್ತೆ, ಇದನ್ನ ಒಡಿಬಾರದು ಅಂತಂದ್ರೆ ಸಮಂತಾ ಅವರನ್ನ ನನ್ನ ಹತ್ರ ಕಳಿಸುವಂತ KTR ಕೇಳಿದ್ರಂತೆ. ಇದನ್ನ ನಾಗಾರ್ಜುನ ಸಮಂತಾಗೆ ಕನ್ವೆ ಮಾಡಿದಾಗ ನಾನು ಅವ್ರ ಹತ್ರ ಹೋಗಲ್ಲ ಅಂತ ಸಮಂತಾ ಹೇಳಿದ್ರಂತೆ. ಇದರಿಂದ ಕೆರಳಿದಂತ ನಾಗಾರ್ಜುನ ನೀನು KTR ಹತ್ರ ಹೋಗಿಲ್ಲ ಅಂತಂದ್ರೆ ನಮ್ಮ ಮನೇಲಿ ನಿನಗೆ ಜಾಗ ಇಲ್ಲ ಅಂತ ಹೇಳಿದ್ರಂತೆ. ಸೊ ಇದೇ ಕಾರಣದಿಂದಾಗಿ ಡಿವೋರ್ಸ್ ಆಯ್ತು ಅಂತ ಹೇಳಿ ಕೊಂಡಾ ಸುರೇಖಾ ಅವರು ಹೇಳಿದ್ದಾರೆ. ಈ ವಿಷಯವನ್ನ ಸುರೇಖಾ ಹೇಳ್ತಾ ಇದ್ದಂತೆ ಇಡೀ ಟಾಲಿವುಡ್ ಇದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೆ. ಇದು ನ್ಯಾಷನಲ್ ನ್ಯೂಸ್ ಆಗಿದೆ. ಇವಾಗ ಎಲ್ಲ ಆಲ್ಮೋಸ್ಟ್ ಸಿನಿ ತಾರೆಯರು ಇದನ್ನ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ರೆ, ನಾಗಾರ್ಜುನ ಅವ್ರ ಮೇಲೆ ಗಂಭೀರ ಆರೋಪವನ್ನ ಕೊಂಡ ಸುರೇಖಾ ಅವರು ಮಾಡಿರೋದ್ರಿಂದ ಸೊ ಅವರು ಇಲ್ಲಿ ಮೀಡಿಯಾ ಮುಂದೆ ಬಂದು ಮಾತಾಡಿಲ್ಲ, ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನ ಖಂಡನೆಯನ್ನ ವ್ಯಕ್ತಪಡಿಸ್ತಾ ರಾಜಕೀಯದಿಂದ ನಾವು ತುಂಬಾ ದೂರ ಇದೀವಿ, ನಮ್ಮ ಫ್ಯಾಮಿಲಿ ಸಿನಿಮಾ ಇಂಡಸ್ಟ್ರಿಲಿ ನಾವು ಗುರುತಿಸ್ಕೊಂಡಿದೀವಿ, ಆದ್ರೆ ರಾಜಕೀಯ ನಾಯಕರಿಗೆ ನಿಮ್ಮ ವಿರೋಧಿಗಳಿಗೆ ನೀವು ಟಕ್ಕರ್ ಕೊಡುವ ಬರದಲ್ಲಿ, ಟಾಂಗ್ ಕೊಡುವಂತ ಬರದಲ್ಲಿ, ಟೀಕಿಸುವಂತ ಬರದಲ್ಲಿ ನಮ್ಮ ಹೆಸರುಗಳನ್ನ ಅನಾವಶ್ಯಕವಾಗಿ ಯಾಕೆ ಬಳಕೆ ಮಾಡ್ಕೊಳ್ತಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ರೆ, ಇನ್ನೊಂದ್ ಕಡೆ ಸಮಂತಾ ಅವರು ಕೂಡ ಇದಕ್ಕೆ ತುಂಬಾನೇ ಬೇಸರ ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಮಗೆ ವೈಯಕ್ತಿಕವಾದಂತ ಒಂದು ಬದುಕಿದೆ, ಗೌಪ್ಯತೆಯನ್ನ ಕಾಪಾಡಿ ದಯವಿಟ್ಟು ಗೌರವದಿಂದ ನಮ್ಮನ್ನ ಸಮಾಜದಲ್ಲಿ ಬದುಕೋದಕ್ಕೆ ಬಿಡಿ ಅಂತ ಸಮಂತಾ ಅವರು ಕೂಡ ಸೋಷಿಯಲ್ ಮೀಡಿಯಾ ಮುಖಾಂತರ ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ. ಇನ್ನೊಂದ್ ಕಡೆ ಈ ಕೊಂಡಾ ಸುರೇಖಾ ಅವರು ಈಗಷ್ಟೇ ಕ್ಷಮೆಯನ್ನ ಕೇಳಿದ್ದಾರೆ ಅಂತ ಮಾಹಿತಿ ಕೂಡ ಇದೆ. ನನ್ನ ಉದ್ದೇಶ ಇದಾಗಿರ್ಲಿಲ್ಲ, ಈ ತರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದು ಆಗಿರ್ಲಿಲ್ಲ ಅಂತ ಹೇಳಿ ತಮ್ಮ ಹೇಳಿಕೆಯನ್ನ ಇದೀಗ ತಿರುಚುವಂತ ಪ್ರಯತ್ನವನ್ನ ಮಾಡಿ ಕ್ಷಮೆ ಯಾಚಿಸಿದ್ದಾರೆ. ನಾನು ಆ ರೀತಿ ಹೇಳಿಲ್ಲ ಅಂತ ಇವಾಗ ಅವ್ರು ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ KTR ಮೇಲೆ ಗಂಭೀರವಾದಂತ ಆರೋಪ ಬಂದಿರುವಂತ ಹಿನ್ನೆಲೆಯಲ್ಲಿ ಅವರು ಮಾನಹಾನಿಯ ನೋಟಿಸ್ ಅನ್ನ ಕೊಂಡಾ ಸುರೇಖಾಗೆ ಕಳಿಸಿದ್ದಾರೆ ಅಂತಾನೂ ಕೂಡ ಮಾಹಿತಿ ಇದೆ. ಇನ್ನೊಂದ್ ಕಡೆ ಎಲ್ಲಾ ಸ್ಟಾರ್ ನಟರು ಸುರೇಖಾ ಅವರ ಸ್ಟೇಟ್ಮೆಂಟ್ ಅನ್ನ ಖಂಡಿಸ್ತಾ ಇದ್ದಾರೆ. ಇನ್ನು ಸುರೇಖಾ ಅವರು ಮತ್ತೊಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. KTR ಅವರ ಟಾರ್ಚರ್ ಯಾವ ಲೆವೆಲ್ಗೆ ಇತ್ತು ಅಂತಂದ್ರೆ, ರಕುಲ್ ಪ್ರೀತ್ ಸಿಂಗ್ ಸೇರಿದಂತೆ ಹಲವಾರು ನಟಿಯರು ಇವ್ರ ಟಾರ್ಚರ್ ತಡ್ಕೊಳಕ್ಕಾಗದೆ ಬೇಗ ಮದುವೆ ಆದ್ರು ಅಂತಾನೂ ಕೂಡ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದೀಗ ಎಲ್ಲ ಸ್ಟೇಟ್ಮೆಂಟ್ಗೂ ಕ್ಷಮೆ ಯಾಚಿಸಿದ್ದಾರೆ ಅಂತಾನೂ ಕೂಡ ಮಾಹಿತಿ ಇದೆ. ನೋಡೋಣ, ಟಾಲಿವುಡ್ ನಲ್ಲಿ ಸಾಕಷ್ಟು ವಿರೋಧಗಳು, ಟೀಕೆಗಳು ಇವರ ಸ್ಟೇಟ್ಮೆಂಟ್ಗೆ ಬರ್ತಿರೋದ್ರಿಂದ ರಾಜಕೀಯ ನಾಯಕರು, ಸಿನಿಮಾ ತಾರೆಯರು ಈ ಬಗ್ಗೆ ಮುಂದುವರೆದು ಏನೆಲ್ಲ ಮಾತಾಡ್ತಾ ಹೋಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ನ್ಯೂಸ್ 18 ಕನ್ನಡ ನಾವು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.